ತುಂಬಾನೇ ಸಾಫ್ಟ್ ಆಗಿ ಫ್ಲಫಿ ಆಗಿ ಆಲೂ ಪರೋಟ ಮಾಡೋದು ತುಂಬಾನೇ ಈಸಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಆಲೂ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟು ಹಾಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಯಾವಾಗ್ಲೂ ಕೂಡ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ನಾವು ಕಲಸಾದ್ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಕಲಸಿ ಒಂದು ಬಟ್ಟೆನ ಸುತ್ತಿ ಇಡಬೇಕಾಗತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡಿ. ಚಪಾತಿ ಅಂತೂ ಸಖತ್ತಾಗಿ ಬರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಈಗ ಚಪಾತಿ ಇಟ್ಟ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು 10 ನಿಮಿಷ ಹಾಗೇನೆ ಬಿಡಬೇಕಾಗತ್ತೆ. ಆಗ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ಸ್ಟಫಿಂಗ್ಗೋಸ್ಕರ ನಾನು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ. ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರಬೇಕು, ಆಗ ಆಲೂ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 2 ರಿಂದ 3 ಹಸಿಮೆಣಸಿನಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆಯೇ 1 ಇಂಚಷ್ಟು ತುರ್ಕೊಂಡಿರುವಂತಹ ಶುಂಠಿ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಜ್ಕಾರದ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪುಡಿ, ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಇದ್ದರೆ ಅದನ್ನು ಹಾಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ 1 ಸ್ಪೂನಷ್ಟು ಅಜ್ವಾನನ ಚೆನ್ನಾಗಿ ಒಂದ್ಸಲ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಹಾಕೋದ್ರಿಂದ ಆಲೂ ಪರೋಟ ತುಂಬಾ ಚೆನ್ನಾಗಿರುತ್ತೆ. ಈಗ ಆಲೂ ಪರೋಟ ಮಾಡೋದಕ್ಕೆ ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ. ಮೊದಲಿಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಈ ರೀತಿ ಶೇಪನ್ನು ಮಾಡ್ಕೊಳ್ಳಿ. ಸೊ ಈ ರೀತಿ ಶೇಪ್ ಮಾಡ್ಕೊಳ್ಳೋದ್ರಿಂದ ಫಿಲ್ಲಿಂಗ್ನ ನೀವು ಕರೆಕ್ಟಾಗಿ ಹಾಕ್ಬೋದು. ಸ್ಟಫಿಂಗ್ ಏನಾಗ್ತೀವಿ ಎಲ್ಲ ಕಡೆನೂ ಕೂಡ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಈಗ ನಾನು ಫಿಲ್ಲಿಂಗ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕೊಳ್ತೀನಿ. ಹಾಕೊಂಡಾದ್ಮೇಲೆ ಎಡ್ಜಸ್ನ ಈ ರೀತಿ ಒಂದು ಕಡೆ ಸೇರಿಸಿ. ಸೊ ಸೇರಿಸ್ತಾ ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಬರುತ್ತೆ. ಸೊ ಆ ಎಕ್ಸ್ಟ್ರಾನ ನೀವು ತೆಗೆದುಬಿಡ್ಬೋದು. ಅದಾದಮೇಲೆ ಇನ್ನೊಂದ್ಸಲ ನೀಟಾಗಿ ಒಂದ್ಸಲ ರೌಂಡ್ ಮಾಡಿಕೊಂಡು ಈಗ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟನ್ನು ಯಾವ ಥರ ಒತ್ತುತ್ತೀವಿ ಸೊ ಅದೇ ಥರ ಒತ್ಕೋಬೇಕಾಗುತ್ತೆ. ಬಟ್ ತುಂಬ ಪ್ರೆಷರ್ ಮಾಡಬೇಡಿ, ಏನಕ್ಕಂದ್ರೆ ಒಳಗಡೆ ಸ್ಟಫಿಂಗ್ ಹಾಕಿರೋದ್ರಿಂದ ಆಚೆ ಬಂದುಬಿಡುತ್ತೆ. ಸೊ ನಿಧಾನಕ್ಕೆ ಈ ಥರ ಚಪಾತಿ ಮಾಡ್ಕೊಳ್ಳಿ. ಚಪಾತಿ ಒತ್ತಬೇಕಾದ್ರೆ ಜಾಸ್ತಿ ಹಸಿಟ್ಟನ್ನು ಹಾಕೋಬೇಡಿ, ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪರೋಟ ಯಾವಾಗಲೂ ಕೂಡ ಸ್ವಲ್ಪ ದಪ್ಪದಾಗಿರಬೇಕು. ಸೊ ಈ ರೀತಿ ದಪ್ಪದಾಗಿರಲಿ. ಈಗ ಅಂಚು ಚೆನ್ನಾಗಿ ಕಾಯ್ದಾದ್ಮೇಲೆ ನಾನೀಗ ಮಾಡ್ಕೊಂಡಿರುವಂತಹ ಪರೋಟನ ಹಾಕ್ತಾ ಇದ್ದೀನಿ. ಸೊ ಪರೋಟ ಸುಡಬೇಕಾದ್ರೆ ಮೊದಲಿಗೆ ತವಾಗೆ ಎಣ್ಣೆ ಹಾಕಬೇಡಿ. ಒಂದ್ಸಲ 2 ಕಡೆನೂ ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಹಾಕಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳುತ್ತೆ ಪರೋಟಾಗೆ. ಸೊ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈ ರೀತಿ ಉಬ್ಬಿ ಕೂಡ ಬರುತ್ತೆ. ಉಬ್ಬಿ ಬರಬೇಕು ಅಂತಂದರೆ ಹೆಂಚು ಚೆನ್ನಾಗಿ ಕಾಯ್ದಿರಬೇಕು. ಈಗ ಆಲೂ ಪರೋಟ ಕೂಡ ರೆಡಿಯಾಗಿದೆ. ಒಳಗಡೆ ಸ್ಟಫಿಂಗ್ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಒಳಗಡೆ ಸ್ಟಫಿಂಗ್ ಆಗಿದೆ ನೋಡಿ. ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೆ ಆಲೂ ಪರೋಟ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ನೈಟ್ ಡಿನ್ನರ್ಗಾಗಿರ್ಬೋದು. ಸೊ ಈ ರೀತಿ ರೆಸಿಪಿನ ನೀವು ಟ್ರೈ ಮಾಡಿದರೆ ಖಂಡಿತವಾಗಿಯೂ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಡಾಬಾ ಸ್ಟೈಲಲ್ಲಿ ಆಲೂ ಪರೋಟ ಮಾಡೋದು ಎಷ್ಟು ಈಸಿ ಅಲ್ವಾ. ಸೊ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನೀವೇನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಜೊತೆಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.